ವಿಡಿಯೋ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ವಿಡಿಯೋ ಮಾಡ್ತಿರುವ ಉದ್ದೇಶ ಏನು ಅಂತಂದರೆ ಎರಡು ವಿಷಯ. ಒಂದು KA ನ್ಯೂ ರೂಲ್ಸ್, ಮತ್ತೊಂದು ಕೆಸೆಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಪ್ರಾಬ್ಲಮ್ಗಳಾಗ್ತಿದೆ. ಸೊ ಈ ಎರಡು ವಿಷಯಗಳನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಾಹಿತಿಯನ್ನು. ದಯವಿಟ್ಟು ಯಾರೆಲ್ಲ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮೊದಲನೇದ್ದು KA ನ್ಯೂ ರೂಲ್ಸ್ ಏನಪ್ಪ ಅಂತಂದರೆ, ಇಷ್ಟು ದಿನ KAದಲ್ಲಿ ಪರೀಕ್ಷೆಗಳು ನಡೀತಾ ಇರಬೇಕಾದ್ರೆ OMR ಶೀಟ್ನಲ್ಲಿ 4 ಆಪ್ಷನ್ಗಳು ಇರ್ತಿದ್ವು. ಆದರೆ ಇನ್ಮೇಲೆ 5 ಆಪ್ಷನ್ಗಳು ಇರ್ತವೆ. ಯಾಕೆ 5 ಆಪ್ಷನ್ಗಳನ್ನು ನೀಡಿದರು ಅಂತಂದರೆ, ಇಷ್ಟು ದಿನ ಪರೀಕ್ಷೆಗಳಲ್ಲಿ ಅಕ್ರಮ ಆಗ್ತಿತ್ತು. ಸೊ ಆ ಒಂದು ಅಕ್ರಮವನ್ನು ತಡೆಗಟ್ಟಲಿಕ್ಕೋಸ್ಕರ 5 ಆಪ್ಷನ್ಗಳನ್ನು ನೀಡ್ತಾ ಇದ್ದಾರೆ. ಯಾರೆಲ್ಲ ಇಷ್ಟು ದಿನ OMRನಲ್ಲಿ ನಿಮಗೆ ಗೊತ್ತಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಗೊತ್ತಿರಲೇ ಇರತಕ್ಕಂತಹ ಆ ಒಂದು ಪ್ರಶ್ನೆಗೆ ನೀವು ಉತ್ತರ ನೀಡಲಾರದೆ ಹಾಗೆ ಬರ್ತಾ ಇದ್ದೀರಿ. ಸೊ ಇನ್ನು ಮುಂದೆ ಆ ತಪ್ಪನ್ನು ಮಾಡುವಂತಿಲ್ಲ. ನಿಮಗೆ ಗೊತ್ತಿರೋ ಪ್ರಶ್ನೆಗೆ ಉತ್ತರವನ್ನು ಶೇಡ್ ಮಾಡ್ತೀರಿ. ಇರಲೇ ಇರಲಿಲ್ಲ ಅಂದರೆ ಒಂದು ವೇಳೆ 5ನೇ ಆಪ್ಷನನ್ನು ನೀವು OMR ಬರಬೇಕಾಗತ್ತೆ. 5ನೇ ಆಪ್ಷನ್ ಏನಾದರೂ ನೀವು OMR ತುಂಬದೆ ಹಾಗೆ ಬಂದರೆ ನಿಮ್ಮ ಪೇಪರ್ ಚೆಕ್ಕಿಂಗ್ ಆಗೋದಿಲ್ಲ. ದಯವಿಟ್ಟು ಗಮನಿಸಬೇಕು. ಒಂದು ವೇಳೆ ನಿಮಗೇನಾದರೂ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೆ ಇದ್ದರೆ 5ನೇ ಕಾಲಮನ್ನು ಫಿಲ್ ಮಾಡಬೇಕು. ಇದು ಕಡ್ಡಾಯ ಅಂತಂದು KA ರೂಲ್ಸನ್ನು ತಂದಿದ್ದಾರೆ. ನಮ್ಮದೇ ಮೊದಲನೇ ರಾಜ್ಯ ಅಂತಲ್ಲ, ಈಗಾಗಲೇ ನಮ್ಮ ಭಾರತದಲ್ಲಿ 2 ರಾಜ್ಯಗಳನ್ನು ಇದನ್ನು ಅನುಸರಿಸಿಕೊಂಡಿದ್ದಾರೆ. ಆದರೆ ನಮ್ಮ ರಾಜ್ಯ ಅನುಸರಿಸಿಕೊಂಡಿದ್ದಿಲ್ಲ. ಈ KA ಇದು ಜಾರಿಗೆ ಬಂದಿದೆ. ಇನ್ನು ಎರಡನೇದ್ದು, ಕೆಸೆಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಿಸ್ಮ್ಯಾಚ್ಡ್ ಆಧಾರ್ ಡೀಟೇಲ್ಸ್ ಅಂತ ಬರ್ತಾ ಇದೆ. ದಯವಿಟ್ಟು ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಇದು KA ವೆಬ್ಸೈಟ್ ಪ್ರಾಬ್ಲಮ್. ಆಧಾರ್ ಕಾರ್ಡ್ ಏನಿದೆ ಅಲ್ಲ, ಆಧಾರ್ ವೆಬ್ಸೈಟ್ ಅವ್ರದ್ದು ಪ್ರಾಬ್ಲಮ್ ಇದೆ. ಸೊ ದಯವಿಟ್ಟು ಯಾರು ಹೆದರಬೇಡಿ, ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ. ಸೊ ಇದನ್ನು ಆದಷ್ಟು ಬೇಗ KA ಸರಿಪಡಿಸ್ತಾರೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಿ, ಪೇಮೆಂಟ್ ಮಾಡಿಲ್ಲ, ದಯವಿಟ್ಟು ಈ ವೆಬ್ಸೈಟ್ ಈಗ ಸದ್ಯಕ್ಕೆ ಯಾರೂ ಪೇಮೆಂಟ್ ಮಾಡಬೇಡಿ. ಯಾಕಂದರೆ ವೆಬ್ಸೈಟ್ನಲ್ಲಿ ಕೆಲವೊಬ್ಬರು ಪೇಮೆಂಟ್ ಮಾಡಿದರೂ ಕೂಡ ಅವ್ರದ್ದು ಚಲನ್ ಡೌನ್ಲೋಡ್ ಆಗ್ತಿಲ್ಲ. ಆ ಡೀಟೇಲ್ಸ್ ಏನಿದೆ ಅಲ್ಲ ಅದು ಡೌನ್ಲೋಡ್ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ಯಾರು ಈ ವೆಬ್ಸೈಟ್ ಸರಿಪಡಿಸೋವರೆಗೂ ಪೇಮೆಂಟ್ ಯಾರು ಮಾಡಿಲ್ಲ ದಯವಿಟ್ಟು ಅವ್ರುಗಳು ಪೇಮೆಂಟ್ನ ಮಾಡಬೇಡಿ. ಅಲ್ಲಿವರೆಗೂ ಕಾಯಿರಿ. ಸೊ ಈ ಎರಡು ವಿಷಯಗಳನ್ನು ನಿಮಗೆ ಸರಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ನಿಮಗೇನಾದರೂ ಅನಿಸಿದರೆ ದಯವಿಟ್ಟು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡುವ ಮೂಲಕ ನಿಮ್ಮ ಸಪೋರ್ಟ್ ನಮ್ಮ ಚಾನಲಲ್ಲಿ ಇರಲಿ. ನಮಸ್ಕಾರಗಳು.